ಚೊಗಟೆ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಬಾಣಲೆಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 5-10 ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಿರುವಂಥ ಚೊಗಟೆ ಸೊಪ್ಪನ್ನು ಎರಡರಿಂದ 3 ಸಲ ಈ ರೀತಿ ಕೈಯಲ್ಲಿ ಹಿಚ್ಕಿ ತೊಳ್ಕೊಬೇಕಾಗತ್ತೆ. ನಂತರ ಒಂದು ಕುಕ್ಕರಿಗೆ 2 ಟೊಮೊಟೊನ ಹಾಕಿ ನಂತರ ಏನು ನಾವು ವಾಶ್ ಮಾಡ್ಕೊಂಡಿದ್ದೀವಿ ಅದನ್ನು ಚೊಗಟೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಹಲಸಿನ ಬೀಜನ 8ರಿಂದ 10 ಹಾಕ್ಕೊಳ್ಳೋಣ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನ್ ಅದು. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಂತರ ಇದಕ್ಕೆ ನಾನು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ. ನೀವಿದ್ದರೆ ಹೆಸರು ಕಾಳು, ಹುರುಳಿಕಾಳು, ಯಾವ ಕಾಳು ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು 2ರಿಂದ 4 ವಿಷಲ್ನ ಹಾಕಿಸಿ. ನೋಡಿ ಈ ರೀತಿ ಬಂದಿದೆ. ನಾವು ಈ ರೀತಿ ಬೆಂದಿರೋದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಬಾಣಲಿಯನ್ನು ಇಟ್ಕೊಳ್ಳಿ. ಒಂದು ಬಾಣಲಿಗೆ 8ರಿಂದ 10 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ. ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದ ನಂತರ ನಾವು ಜಜ್ಜಿಟ್ಕೊಂಡಿರೋ ಅಂಥ 2 ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಒಣಮೆಣ್ಸಿಕಾಯನ್ನು ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಒಂದು 5 ನಿಮಿಷ 5 ನಿಮಿಷ ಬೇಡ, ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಕರಿಬೇವು ಎಲೆನ ಹಾಕೋತಾ ಇದ್ದೀನಿ. ಕರಿಬೇವಿನ ಎಲೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಂಡಿ ನೋವು, ಮೈಕೈ ನೋವು, ಹಾಗೆ ಬಿಳಿ ರಕ್ತ ಕಣಗಳು ಕಡಿಮೆ ಇದ್ದರೆ, ಹಾಗೆ ಶುಗರು BP ಇರೋರಿಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಚೊಕ್ಕಟೆ ಸೊಪ್ಪು ಅವಾಗವಾಗ ವಾರಕ್ಕೆ 1 ಸಲ 2 ಸಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ. ಒಂದು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಅಂದರೆ ಸ್ಮಾಲಾಗಿ ಹೆಚ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸಿ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಯುರ್ವೇದದ ಪ್ರಕಾರ ಇದೊಂದು ಒಳ್ಳೆಯ ಪೋಷಕಾಂಶಗಳನ್ನು ಹೊಂದಿರುವಂತಹ ಸೊಪ್ಪು ಅಂತ ಕೂಡ ಇದನ್ನು ಹೇಳ್ತಾರೆ. ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಸಿಗೋದ್ರಿಂದ ಇದು ಸಿಕ್ಕರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಮನೆಗೆ ತೊಗೊಬಂದು ಈ ರೀತಿ ಪಲ್ಯವನ್ನು ಮಾಡ್ಕೊಂಡು ತಿನ್ನಿ. ಶುಗರ್ ಇರೋರು ಅಂತೂ ಇದನ್ನು ತುಂಬ ಚೆನ್ನಾಗಿ ತಿನ್ನಿ. ಇದರಿಂದ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ಹಾಗೆ ಬಿಳಿ ರಕ್ತ ಕಣಗಳು ಕೂಡ ಹೆಚ್ಚಾಗಿ ಆಗುತ್ತೆ. ನೋಡಿ, ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ನಾನು 2ರಿಂದ 3 ಟೇಬಲ್ ಸ್ಪೂನ್ನ ಹಾಕೋತಾ ಇದ್ದೀನಿ. ನಂತರ ಸಾಂಬಾರು ಪುಡಿ ಮತ್ತು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳಿ. ನನ್ನ ಇಲ್ಲಿ ಕ್ಲಿಪ್ ಮಿಕ್ಸ್ ಆಗಿಬಿಟ್ಟಿದೆ, ಸಾರಿ. ನೀವು ಅದು ಕೂಡ ಸೇರಿಸ್ಕೊಳ್ಳಿ. ನಂತರ ಈ ರೀತಿ ಚೆನ್ನಾಗಿ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಬೇಕು. ಅಲ್ಲಿಯವರೆಗೆ ಈ ರೀತಿ ಚೆನ್ನಾಗಿ ಕೈ ಆಡಿಸಿ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಇದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಿಗುತ್ತೆ. ಅಂದರೆ ಈ ಸೀಸನ್ ಮಳೆ ಟೈಮಲ್ಲಿ ಈ ಸೊಪ್ಪು ಹೆಚ್ಚಾಗಿ ಸಿಗುತ್ತೆ. ಸೊ ಈ ಸೊಪ್ಪನ್ನು ಸಿಕ್ಕರೆ ಈ ರೀತಿ ಸಾಂಬಾರಾದರೂ ಮಾಡ್ಕೋಬೋದು, ಅಥವಾ ಈ ರೀತಿ ಉಡಿ ಪಲ್ಯನಾದರೂ ನಾವು ಮಾಡ್ಕೊಬೋದು. ನೋಡಿ, ಈ ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಕ್ಕೆ ಬಿಡಿ. ಮಧ್ಯೆ ನೀವು ಲೀಡನ್ನು ಮುಚ್ಚಿ ತೆಗೆದು ಈ ರೀತಿ ಮಧ್ಯೆ ಕೈ ಆಡಿಸ್ತಾನೆ ಇರಿ. ಯಾಕೆಂದರೆ ಮಧ್ಯದಲ್ಲಿ ನೀರೆಲ್ಲ ಹಂಗೆ ಮಧ್ಯದಲ್ಲಿ ತಳ ಹಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಒಂದು 4ರಿಂದ 5 ಸಲ ಮುಚ್ಚಳನ ಮುಚ್ಚಿ ಮತ್ತು ತೆಗೆದು ಈ ರೀತಿ ಮಧ್ಯೆ ಕೈ ಆಡಿಸ್ತಾನೆ ಇರಿ. ತುಂಬ ಒಳ್ಳೆಯದು. ಅದಲ್ಲದೆ ಇದನ್ನು ಸೈಡ್ ಡಿಶ್ ಆಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಅದು ಅಲ್ಲದೆ ಇದನ್ನು ನಾವು ಸಾಂಬಾರು ಕೂಡ ಮಾಡಿ ತಿನ್ಬೋದು. ಬಿಸಿ ಬಿಸಿಯಾದಂಥ ಚೊಗಟೆ ಪಲ್ಯ ರೆಡಿ.